ಯಾರೆಲ್ಲ ಈ ಒಂದು ಟೋಕೋ ಬೆಲ್ ಅಂತಾರೆ ಇದನ್ನು ಇಷ್ಟಪಡ್ತೀರಾ ಕಾಮೆಂಟ್ ಮಾಡಿ. ನಾನು ಕೂಡ ತುಂಬಾ ನೋಡ್ತಾ ಇದ್ದೆ, ಚೆನ್ನಾಗಿದೆ ಕಸ್ಟಮೈಸ್ ಮಾಡಿಕೊಂಡು ಅಲ್ಲೇ ಹೋಗ್ಬಿಟ್ಟು ತುಂಬ ಜನ ತಿಂತಾಯಿದ್ರು. ಸರಿ ನೋಡೋಣ ಒಂದು ಸಲ ಟ್ರೈ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಕೂಡ ತರಿಸ್ಕೊಂಡಿದ್ದೆ. ಮತ್ತು ಇದು ಒಂದು ಒಂಥರ ಕುರ್ಕುರೆ ಥರ ಏನೋ ಅದು ಸ್ವೀಟ್ದಿತ್ತು, ಅದು ಕೂಡ ಚೆನ್ನಾಗಿತ್ತು. ಕೋಕ್ 2 ಬಂದಿತ್ತು. ಇದಿಷ್ಟು ತರಿಸ್ಕೊಂಡಿದ್ದೆ. ನನಗೇನೂ ಇಷ್ಟ ಆಗಿಲ್ಲ. ಅದು ಒಂಥರ ಸ್ವಲ್ಪ ಮೈದಾ ಅಲ್ಲ, ಅದು ಚಪಾತಿ ರೋಲ್ ಥರ ಇತ್ತಲ್ಲ, ಅದು ಸ್ವಲ್ಪ ಬೇಯಬೇಕಾಗಿತ್ತು. ಮತ್ತು ನನಗೆ ಅಷ್ಟೊಂದೇನು ಟೇಸ್ಟ್ ನನಗೇನು ಇಷ್ಟ ಆಗಿಲ್ಲ. ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಮತ್ತು ಅವತ್ತು ಸಾಯಂಕಾಲ ಆಲೂ ಪರಾಟನ ಮಾಡಿಸ್ಕೊಂಡಿದ್ದೆ. ಪರಾಟಗಳಲ್ಲಿ ನನಗೆ ಎಲ್ಲ ರೀತಿ ಪರಾಟಗಳನ್ನು ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಪರಾಟ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಪರಾಟ ಮತ್ತು ಮೊಸರು ಅಥವಾ ಉಪ್ಪಿನಕಾಯಿ ಯಾವುದೇ ಇದ್ರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ ಕೂಡ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಪನ್ನೀರ್ ಪರಾಟ, ಆಲೂ ಪರಾಟ, ವೆಜಿಟೇಬಲ್ಸ್ ಪರಾಟ, ಇನ್ನು ತುಂಬ ವೆರೈಟಿಯಾಗಿ ಮಾಡ್ತಾರೆ ಪರಾಟಗಳನ್ನ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸೋಮವಾರದ ಒಂದು ಬ್ಲಾಗ್ ಆಗಿರುತ್ತೆ. ನಿನ್ನೆ ಹಬ್ಬ ಆಯಿತು, ತುಂಬಾ ಸಿಂಪಲ್ ಆಗಿತ್ತು ಅಂತಲೇ ಹೇಳ್ಬೋದು. ಏನು ಅಷ್ಟೊಂದಾಗಿ ನಮ್ಮ ಮನೇಲಿ ಏನು ಮಾಡಿಲ್ಲ, ಆರಾಮ್ಸೆ ನಾರ್ಮಲಾಗಿ ಹಿಂಗೆ ಹೋಯ್ತು ಹಂಗೆ ಹೋಯ್ತು. ನನ್ನ ಸಿಸ್ಟರ್ ಬಂದಿದ್ಲು, ಮೊನ್ನೆನೇ ಅವಳು ಬಂದು 2 ಡೇಸ್ ಆಗಿತ್ತು. ಸೀಮಂತಕ್ಕೆ ಅವಳು ಬಂದಿರಲಿಲ್ಲ, ಅದಕ್ಕೆ ಅಂದ್ಬಿಟ್ಟು ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂದ್ಬಿಟ್ಟು ಬಂದು ಇವತ್ತು ಹೋದ್ಲು ಬೆಳಗ್ಗೆ. ಅವಳು ಕೂಡ ನೆಕ್ಸ್ಟು ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಓದ್ಲು. ನೆಕ್ಸ್ಟ್ ಡೆಲಿವರಿ ಆದಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು ಅವಳು ಅವತ್ತು ಬರೋಕ್ಕಾಗಿಲ್ಲ ಅಲ್ವಾ. ಸೊ ಅದರಿಂದ ಒಂದಷ್ಟು ಬೇಬಿಗೆ ಅಂದ್ಬಿಟ್ಟು ಆಟಾಡೋ ಐಟಮ್ಸ್ಗಳನ್ನ ತಂದು ಕೊಟ್ಬಿಟ್ಟು ಹೋಗಿದ್ದಾಳೆ. ಯಾಕಂದರೆ ಮತ್ತೆ ಡೆಲಿವರಿ ಆದಮೇಲೆ ಬರೋದಲ್ವಾ. ಸೊ ನಾನೇ ಫಸ್ಟು ಗಿಫ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದ್ಲು. ಏನೇನು ತಂದಿದ್ದಾಳೆ ಅಂತ ನಾನು ತೋರಿಸ್ತೀನಿ. ಮತ್ತು ಹಬ್ಬ ಎಲ್ಲ ಯಾವ ಥರ ಆಯಿತು. ನಮ್ಮ ಮನೇಲಂತೂ ನಿಜ ತುಂಬಾ ಸಿಂಪಲ್ ಆಗಾಯಿತು, ಏನೂ ಮಾಡಿಲ್ಲ ನಮ್ಮ ಮನೇಲಿ. ಇಲ್ಲಿ ಇದೊಂದು ತಗೊಂಡು ಬಂದು ಕೊಟ್ಟಿದ್ದಾಳೆ. ಮತ್ತು ಇದೊಂದು ಇದನ್ನೆಲ್ಲ ಯಾವಾಗ ಯೂಸ್ ಮಾಡೋದು ಅದೆಲ್ಲ ಗೊತ್ತಿಲ್ಲ, ಇನ್ನು ತುಂಬಾ ಲೇಟ್ ಟೈಮ್ ತೊಗೊಳುತ್ತೆ. ಬಟ್ ಅವಳು ಖುಷಿ ತೊಗೊಬಂದು ಕೊಟ್ಟಿದ್ದಾಳಲ್ವಾ. ನೋಡೋಣ ಇದೆಲ್ಲ ನಾವು ಯಾವಾಗ ಯೂಸ್ ಮಾಡ್ತೀವಿ, ನಾನು ಯಾವಾಗ ಆಟಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಯಾಕಂದರೆ ಬೇಬಿ ಮಕ್ಕಳಾದ್ಮೇಲೆ ಫಸ್ಟ್ ಆಫ್ ಆಲ್ ಯಾವುದೇ ಆಟ ಆಡೋ ಐಟಮ್ಸ್ಗಳನ್ನ ತೊಗೊಂಡು ಬಂದ್ರೂ ಫಸ್ಟ್ ಆಟ ಆಡೋದೇ ಅಪ್ಪ ಅಮ್ಮ, ಆಮೇಲೆ ಮಕ್ಳು ಕೊಡೋದು. ಅವರು ಹಿಂಗೆ ಬೇಕಂಗೆ ಆಟ ಆಡ್ಬಿಟ್ಟು ಆಮೇಲೆ ಮಕ್ಳು ಕೊಡ್ತಾರೆ. ಸೊ ಇದೆಲ್ಲ ಆಡೋ ನೆನಪು ನನಗಿರ್ಲಿಲ್ಲ, ಅಷ್ಟೊಂದು ನೆನಪಿರಲಿಲ್ಲ. ಬಟ್ ಇವಾಗ ಅದು ರೀಕಾಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಪೇರೆಂಟ್ಸ್ಗೂ ಕೂಡ ಇದೇ ಥರ ಇರುತ್ತೆ. ಏನೇ ಒಂದು ವಸ್ತು ತಂದ್ರೂ ಮಕ್ಕಳಿಗೆ ಫಸ್ಟು ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಮಕ್ಕಳು ಕೊಡೋದು. ಸೊ ಇವಾಗ ನಮ್ಮದು ಅದೇ ಪೊಸಿಷನ್ ಬಂದುಬಿಟ್ಟಿದೆ. ಏನೇ ತಂದ್ರೂ ಫಸ್ಟು ನಾವು ಆಟ ಆಡಿ ಅದನ್ನು ಯೂಸ್ ಮಾಡಿ ಹೊಸದಾಗಿ ನಾವು ಕಲ್ತ್ಕೊಂಡು, ಇವಾಗ ಮಕ್ಕಳಾದ್ಮೇಲೆ ಎಲ್ಲ ನಾವು ಕಲ್ತ್ಕೊಂಡು ಆಮೇಲೆ ಅವ್ರಿಗೆ ಕಲಿಸೋ ಒಂದು ಸ್ಟೇಜಲ್ಲಿ ಇವಾಗ ಬಂದಿದೆ. ಇನ್ನೊಂದ್ಸಲ ಸೆಕೆಂಡ್ ಟೈಮು ರಿಕಾಲ್ ಮಾಡೋದು. ಎಲ್ಲ ಒಂದು ಸ್ಟೇಜ್ನೂ ಅಷ್ಟೇ. ಸೆಕೆಂಡ್ ಟೈಮ್ ಮಕ್ಕಳಾದ್ಮೇಲೆ 2ನೇ ಸಲ ಕಲಿಯೋದಾಗಿರಲಿ, ಓದೋದಾಗಿರಲಿ, ಆಟ ಆಡೋದಾಗಿರಲಿ, ಪ್ರತಿಯೊಂದೂ ಮಕ್ಕಳಾದ್ಮೇಲೆ ಇನ್ನೊಂದು ಸಲ ಕಲ್ತ್ಕೊಂಡು ಹೋಗ್ತೀವಿ. ಅದೊಂಥರ ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ. ಮತ್ತು ಪದೇ ಈ ಒಂದು ಎಕ್ಸ್ಪೀರಿಯೆನ್ಸು ಅಂದರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನೆಕ್ಸ್ಟ್ ಬೇಬಿಗೆ ಅಷ್ಟೊಂದೇನು ಅನ್ಸೋದಿಲ್ಲ. ಯಾಕಂದರೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿರುತ್ತಲ್ಲ. ಸೊ ಅದರಿಂದ ಮತ್ತು ಒಂದು ಸ್ವಲ್ಪ ನೆನ್ನೆದು ಮತ್ತು ಮೊನ್ನೆದು 2 ಗ್ಲಿಮ್ಸ್ಗಳನ್ನ ನಾನು ಅಟ್ಯಾಚ್ ಮಾಡ್ತೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ತುಂಬ ಲೆಂತ್ ಏನು ಇಲ್ಲ ಈ ಒಂದು ಬ್ಲಾಗು, ತುಂಬಾ ಸಿಂಪಲ್ಲಾಗಿ ಚಿಕ್ಕ ಒಂದು ಬ್ಲಾಗ್ ಅಂತಲೇ ಹೇಳ್ಬೋದು. ಮತ್ತು ಒಂದು ಸ್ವಲ್ಪ ಹೊಟ್ಟೆ ನಾವೆಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟಿದೆ ಇವಾಗ. ಒಂದು ಸ್ವಲ್ಪ ಬಾಡಿ ಪೇಯ್ನ್ ಎಲ್ಲ ಇದೆ. ನೋಡೋಣ, ನನಗೆ ನೆಕ್ಸ್ಟು ಅಂದರೆ ಈ ಏಪ್ರಿಲಲ್ಲಿ ಡೇಟು ಕೊಟ್ಟಿದ್ದಾರೆ. ಇನ್ನು 15 ಡೇಸ್ ಇದೆ. ನೋಡೋಣ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಕೆಲವೊಂದು ಸಣ್ಣ ಪುಟ್ಟ ಸುಸ್ತು, ಅಂದರೆ ಇವಾಗ ಸಮ್ಮರ್ ಇರೋದ್ರಿಂದ ಅಷ್ಟಾಗಿ ಸಮ್ಮರ್ ತಡೆಯೋಕ್ಕಾಗೋದಿಲ್ಲ. ಪ್ರೆಗ್ನೆಂಟ್ ಇರೋರಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಮತ್ತು ಸ್ವಲ್ಪ ಟಯರ್ಡ್, ಸುಸ್ತು, ಏನೂ ತಿನ್ನೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನಾರ್ಮಲ್ ಇರೋರಿಗೇ ಏನು ತೊಗೊಳಕ್ಕಾಗಲ್ಲ ಈ ಬಿಸಿಲಿಗೆ. ಇನ್ನು ಪ್ರೆಗ್ನೆಂಟ್ ಇರೋರಂತೂ ಕೇಳಂಗೆ ಇಲ್ಲ. ಇನ್ನು ಒಂದು 15 ಡೇಸು ಒಂಥರ ಕ್ಯೂರಿಯಾಸಿಟಿ ಇದೆ, ಹೆಂಗಾಗುತ್ತೆ ಏನಾಗುತ್ತೆ, ಯಾವಾಗ ಬೇಬಿ ಫೇಸ್ ನೋಡೋದು ಅನ್ನೋದೊಂದು ಕ್ಯೂರಿಯಾಸಿಟಿ ನನಗೆ ತುಂಬಾ ಜಾಸ್ತಿ ಇದೆ.
ಬೇಬಿ ಬಾಯ್ ಗರ್ಲ್ ಗೊತ್ತಿಲ್ಲ, ಆದರೆ ಬೇಬಿದು ಫೇಸ್ ನೋಡೋಂಥ ಕ್ಯೂರಿಯಾಸಿಟಿ ತುಂಬಾ ಇದೆ. ನೋಡೋಣ ಯಾವಾಗ ಆಗುತ್ತೆ ಅಂತ. ಅಂದರೆ ಪೇಯ್ನ್ ಬರುತ್ತೆ ಹೋಗುತ್ತೆ, ನೋವು ಅದೊಂದು ಕಡೆ ಇದ್ದರೆ ಬೇಬಿ ಫೇಸ್ ನೋಡೋದೊಂದು ಕ್ಯೂರಿಯಾಸಿಟಿ ಅದು ಅದಕ್ಕಿಂತ ಜಾಸ್ತಿ ಇದೆ. ಅದೊಂಥರ ತುಂಬಾ ಒಂಥರ ಖುಷಿ ಅಂತ ಅನಿಸುತ್ತೆ. ಬೇಗ ಟೈಮ್ ಹೋಗ್ತಾ ಇಲ್ಲ. ಇವಾಗ ಇನ್ನು 15 ಡೇಸ್ ಇದೆ, ಬೇಗ ಟೈಮ್ ಹೋಗ್ತಾ ಇಲ್ಲ. ಒಂದೊಂದು ದಿವಸನೂ ಮೊದಲು ಇವಾಗ 9 ಮಂತ್ ಯಾವ ಥರ ಆಯಿತು ಅಂತಲೇ ಗೊತ್ತಿಲ್ಲ. ಇವಾಗ 10 ಡೇಸ್ 15 ಡೇಸ್ ಹೋಗ್ತಾನೆ ಇಲ್ಲ, ಮುಂದೆನೇ ಹೋಗ್ತಾ ಇಲ್ವಲ್ಲ, ಏನೋ ಅನ್ನೋ ಥರ ಇದೆ ಇವಾಗ. ಮತ್ತು ಇವತ್ತು ಬೆಳಿಗ್ಗೆ ನಮ್ಮನೇಲಿ ಟಿಫನ್ ಅಮ್ಮ ಮಾಡಿದರು. ಟಿಫನ್ನು ಪುಳಿಯೋಗರೆ ಮಾಡಿದರು, ಮತ್ತು ಒಂದೆರಡು ರಾಗಿ ದೋಸೆನ ಮಾಡ್ಕೊಂಡಿದ್ದೆ ಅಷ್ಟೇ. ಮತ್ತು ಬೆಳಿಗ್ಗೆ ಟಿಫನ್ ತಿಂದು ಮಲ್ಕೊಳ್ಳೋದು, ಮತ್ತು ಮಧ್ಯಾಹ್ನ ಊಟ ತಿನ್ನೋದು, ಮತ್ತು ಸ್ವಲ್ಪ ರೆಸ್ಟ್ ಮಾಡೋದು, ಈ ಥರ ಒಂದು ರೊಟೀನ್ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಅಮ್ಮ ಇವಾಗ ನಮ್ಮ ಮನೇಲೇ ಇರೋದ್ರಿಂದ ಏನೂ ಕೆಲಸ ಇಲ್ಲ, ತಿನ್ನೋದು ಮಲ್ಕೊಳ್ಳೋದು ಒಂಥರ ಚೆನ್ನಾಗಿ ಆಗ್ಬಿಟ್ಟಿದೆ. ಇವಾಗ ತಿಂದ ತಕ್ಷಣವೇ ಇವಾಗ ಬೇಗನೆ ಟಿಫನ್ ಆಗಿಬಿಡುತ್ತೆ. 8 ಗಂಟೆಗೆ ಟಿಫನ್ ಆಗಿಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ನನಗೆ ಹೊಟ್ಟೆ ಹಸಿತಾ ಇರುತ್ತಲ್ಲ, ನಾನು ಬೇಗನೆ ಟಿಫನ್ ತಿಂದುಬಿಡ್ತೀನಿ 8 ಗಂಟೆಗೆ. ಮತ್ತು 8:09 ಗಂಟೆಗೆ ಮತ್ತೆ ಒಂದ್ಸಲ ಮಲ್ಕೊಂಡ್ಬಿಟ್ಟಿರ್ತೀನಿ. ಮತ್ತೆ 12 ಗಂಟೆಗೆ ಎದ್ದು ಮತ್ತೆ ಸ್ವಲ್ಪ ತಿನ್ನೋದು, ಮತ್ತೆ ಸ್ವಲ್ಪ ರೆಸ್ಟ್ ಮಾಡೋದು, ಮತ್ತೆ ಒಂದು ಸ್ವಲ್ಪ ತಿನ್ನೋದು, ಈ ಥರ ಆಗಿಬಿಟ್ಟಿದೆ. ಒಂಥರ ರೊಟೀನ್ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಮತ್ತು ಇವಾಗ ಸ್ವಲ್ಪ ಫಾಲೋವರ್ಸ್ ಒಬ್ಬೊಬ್ಬರಾಗಿ ಗೇನ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಖುಷಿ ಆಗ್ತಾ ಇದೆ. ಮತ್ತು ವೀಡಿಯೋಸು ಕೂಡ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಲಾಸ್ಟ್ ಟೈಮ್ಗಿಂತ ಅಂದರೆ ನಾವು ಕನ್ಸಿಸ್ಟೆನ್ಸಿಯಾಗಿ ನೀಟಾಗಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ಕೊಂಬಂದರೆ ನಿಜವಾಗ್ಲೂ ಫಾಲೋವರ್ಸ್ ಆಗಿರಲಿ, ವ್ಯೂವರ್ಸ್ ಆಗಿರಲಿ ಫುಲ್ ಚೆನ್ನಾಗಿ ಗೇನ್ ಆಗ್ತಾರೆ. ಬಿಟ್ಟು ಹಾಕೋದು, ಗ್ಯಾಪ್ ಕೊಡೋದು ಹಾಕೋದು ಈ ಥರ ಅಂತ ಅಂದಾಗ ಮಾತ್ರ ಅದು ಕೂಡ ಸ್ಟಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಇವತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಅದಕ್ಕೆ ವೀಡಿಯೋಸ್ ಮಾಡ್ಕೊಂಡೇ ಇರಲಿಲ್ಲ ನಾನು, ಯಾಕಂತಂದರೆ ಸ್ವಲ್ಪ ಒಂಥರ ಟಯರ್ಡು, ಒಂಥರ ಮೂಡಿ ಥರ. ಇವಾಗ ಸ್ವಲ್ಪ ಅಷ್ಟಾಗಿ ಎಂದ್ರ ಮೇಲೂ ಇದಿಲ್ಲ, ಸುಸ್ತಲ್ವಾ, ತಿನ್ನೋದು ಮಲ್ಕೊಳ್ಳೋದು ಈ ಥರ ಆಗಿಬಿಟ್ಟಿದೆ. ಏನು ವೀಡಿಯೋ ಮಾಡ್ಕೊಳ್ಳೋಂಥ ಇಂಟ್ರೆಸ್ಟೇ ಇಲ್ಲ. ಇವತ್ತೇನಾದರೂ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಟ್ಯಾಚ್ ಮಾಡೋಣ. ಯಾಕಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಇವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಮತ್ತೆ ಗ್ಯಾಪ್ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಇವಾಗ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಮತ್ತು ವೀಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನೆಕ್ಸ್ಟ್ ಬರುವಂಥದ್ದು ವೀಡಿಯೋಗಳೆಲ್ಲ, ಡೆಲಿವರಿ ಆದಮೇಲೆ ಬರುವಂಥ ವೀಡಿಯೋಗಳೆಲ್ಲ ಮಿಸ್ ಮಾಡ್ದಿರ ನೋಡಬೇಕು. ನಾನು ಕೂಡ ಅಷ್ಟೇ ಮಿಸ್ ಮಾಡಿದಿರ ವೀಡಿಯೋನ ಒಂದು ದಿವಸ ಬಿಟ್ಟು ಒಂದು ದಿವಸ ಅಪ್ಲೋಡ್ ಮಾಡ್ತೀನಿ. ದಿನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು ದಿವಸ ಬಿಟ್ಟು ಒಂದು ದಿವಸ ಅಂತೂ ಕಂಪಲ್ಸರಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನನ್ನ ಒಂದು ರೊಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ, ಇಷ್ಟ ಮಾಡ್ಕೊಳ್ಳಿ. ಮತ್ತು ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಮೊನ್ನೆಲ್ಲ ತೊಗೊಂಡಿರೋ ಗ್ಲಿಮ್ಸ್ಗಳನ್ನ ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ. ಮತ್ತು ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಅಂದರೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಟ್ಯಾಚ್ ಮಾಡ್ತೀನಿ, ಅದನ್ನು ವೀಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆಯಿತು ಏನು ಅಂತ ಕಾಮೆಂಟ್ನ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಈ ವರ್ಷದ ಹಬ್ಬ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿ ಪೂಜೆ ಮಾಡಿ ಸಿಂಪಲ್ಲಾಗಿ ಅಡುಗೆ ಮಾಡಿ ತಿಂದಿದ್ದಾಯಿತು. ಅಡುಗೆ ಆದಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಐಸ್ ಕ್ರೀಮ್ ಅದು ಇದು ಎಲ್ಲ ತಿಂದ್ಕೊಂಡು ನಮ್ಮ ಪಕ್ಕದ ಮನೆಯವರು ಒಬ್ಬಟ್ಟು ಅದು ಇದೆಲ್ಲ ಕೊಟ್ಟಿದ್ದರು. ಸೊ ನಾವು ಒಬ್ಬಟ್ಟು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇನ್ನೇನು ಅವರೇ ಕೊಟ್ಟಿದ್ರಲ್ಲ, ಮತ್ತು ನಾವು ಮಾಡಿದ್ರೆ ಮತ್ತೆ ಇನ್ನೊಂದು ಸಲ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನೂ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಸಾಯಂಕಾಲ ಸಿಂಪಲ್ಲಾಗಿ ಮತ್ತು ಸ್ವಲ್ಪ ಅನ್ನ ಸಾಂಬಾರೆಲ್ಲ ಮಾಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಅದನ್ನೇ ತಿಂದುಬಿಟ್ವಿ. ಬೇರೆ ಏನೂ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಒಂದೊಂದು ಟೈಮ್ ಈ ಥರ ಆಗುತ್ತೆ. ಕೆಲವೊಂದು ಹಬ್ಬಗಳು ಚೆನ್ನಾಗಿ ಮಾಡ್ತೀವಿ. ಇವಾಗ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಮತ್ತು ಅವಾಗ ಸಾಯಂಕಾಲ ಸ್ವಲ್ಪ ಆಚೆ ಹೋಗ್ಬಿಟ್ಟು ಅದು ಇದು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು
ಬೋರ್ ಆಗ್ತಾಯಿತ್ತು, ಯಾಕೋ ತುಂಬಾ ತಲೆನೋವು ಬೇರೆ ಬರ್ತಾಯಿತ್ತು. ಮನೆ ಹತ್ರನೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಬಂದ್ವಿ. ಹಬ್ಬದ ದಿವಸನೂ ಹೋಗ್ಬಿಟ್ಟು ಸ್ನ್ಯಾಕ್ಸ್ ತಿನ್ಕೊಬಂದ್ವಿ. ನೀವು ಈ ಥರ ಮಾಡ್ತೀರಾ ಕಾಮೆಂಟ್ ಮಾಡಿ. ಮತ್ತು ಬೆಳಗ್ಗೆ ಅಮ್ಮ ಪುಳಿಯೋಗರೆ ಮಾಡಿದರು. ಪುಳಿಯೋಗರೆ ಎಲ್ಲ ತಿಂದ್ಕೊಂಡು ನನ್ನ ಸಿಸ್ಟರ್ ಬಂದಿದ್ದಲ್ಲ, ಅವಳು ಕೂಡ ಊರಿಗೆ ಹೋಗಬೇಕಾಗಿತ್ತು. ಅವಳಿಗೂ ಕೂಡ ಎಕ್ಸಾಮ್ ಎಲ್ಲ ಆಗಿ ಮತ್ತು 1ನೇ ತಾರೀಕು 2ನೇ ತಾರೀಕೇನೋ ಮತ್ತು ಕಾಲೇಜ್ ಸ್ಟಾರ್ಟ್ ಆಗ್ತಾಯಿತ್ತು. ಮತ್ತು ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ತುಂಬಾ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಇದು. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ರಾಗಿ ದೋಸೆನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ, ಅಮ್ಮ ಮಾಡಿಟ್ಟಿದ್ರು, ದೋಸೆ ಮಾಡ್ಕೊತಾ ಇದ್ದೆ. ಈ ಒಂದು ತವದ ಲಿಂಕ್ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಐರನ್ ಆಗಿರೋದ್ರಿಂದ ತುಂಬಾ ಹೆಲ್ತ್ ಕೂಡ ಒಳ್ಳೆಯದು. ಇವಾಗ ಪಾತ್ರೆಗಳನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ, ಒಂದೊಂದೇ. ಬಟ್ ನಾನು ಬೇರೆ ಒಂದು ವೆಬ್ಸೈಟಿಂದ ತರಿಸ್ಕೊತಾ ಇದ್ದೀನಿ. ಆ ವೆಬ್ಸೈಟ್ ಏನಾದರೂ ಲಿಂಕ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಆ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲ ಥರ ಪ್ರಾಡಕ್ಟು ಕೂಡ ಸಿಗುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.